ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲರೂ ಎಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಬೋದು ಅಂತ ತೋರಿಸ್ತಿದ್ದೀನಿ. ಯಾವುದೇ ರೀತಿ ಆಯಿಲ್ ಯೂಸ್ ಮಾಡ್ದೇನೆ 2 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮನೇಲೇ ಮಾಡಿಸಿಟ್ಟಿರೋ ಅಂಥ ಅಕ್ಕಿ ಹಿಟ್ಟು. ಅಕ್ಕಿನ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟು. ನೆಕ್ಸ್ಟು ಎಷ್ಟು ಅಳತೆ ತೊಗೊಂಡಿದ್ದೀನಿ ಅಂದರೆ, ಈ ಬೌಲಲ್ಲಿ 2 ಬೌಲ್ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ 2 ಬೌಲೆ ನೀರು ತಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಆ ಥರ ಮಳ್ಳಿಸ್ಕೊಂಡು ಈ ಥರ ಹಿಟ್ಟಿಗೆ ಬಿಸಿ ನೀರನ್ನ ಹಾಕ್ಕೊಬೇಕು. ಹಾಕ್ಕೊಂಡ್ಮೇಲೆ ಈ ಥರ ನೀಟಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂಲ್ ಹಾಕ್ಬಿಡ್ಬೇಕು ಅದನ್ನು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೈ ಹಾಕಬೇಕು, ಇಲ್ಲಾಂದರೆ ಕೈ ಸುಟ್ಟು ಹೋಗ್ಬಿಡುತ್ತೆ ಅಷ್ಟೆ. ಈ ಥರ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಏನಾದ್ರು ನೀರು ಕಮ್ಮಿ ಇದೆ ಅಂದರೆ ಸ್ವಲ್ಪ ತಣ್ಣೀರ ಹಾಕ್ಕೊಬೋದು. ಮತ್ತೆ ಏನು ಬಿಸಿನೀರು ಅವಶ್ಯಕತೆ ಇರೋಲ್ಲ, ಸ್ವಲ್ಪ ತಣ್ಣೀರು ಹಾಕ್ಕೊಬೇಕು. ತಣ್ಣೀರು ಜಾಸ್ತಿ ಹಾಕ್ಕೊಬಾರ್ದು. ಈ ಥರ ಮಿತ್ಕೊಬೇಕು. ಇದು ಚಪಾತಿ ಹಿಟ್ಟು ಕಲಸಿ ಎಣ್ಣೆ ಹಾಕಿ ನಾದ್ತೀವಲ್ಲ, ಆವಾಗ ಯಾವ ಥರ ಇರುತ್ತೆ ಹಿಟ್ಟು ಮುಟ್ಟಿದ್ರೆ ಆ ಥರ ಆಗುತ್ತೆ. ಇದು ಯಾವುದೇ ಆಯಿಲ್ ಹಾಕ್ತಾ ಇದ್ರೂ ಅಕ್ಕಿ ಹಿಟ್ಟು. ನೆಕ್ಸ್ಟ್ ಆ ಥರ ರೌಂಡಿಗೆ ಮಾಡಿಕೊಂಡು ಈ ಥರ ಇದು ಮಾಡಿಕೊಂಡು ಹಸಿಟ್ಟು ಹಾಕ್ಕೊಂಬಿಟ್ಟು ಕೆಳಗಡೆನೂ ಸ್ವಲ್ಪ ಮೇಲ್ಗಡೆ ಕಮ್ಮಿ ಹಾಕ್ಕೊಬೇಕು, ಜಾಸ್ತಿ ಏನು ಬೇಡ, ಕೈಗೇನು ಅಂಟೋಲ್ಲ. ಈ ಥರ ತೊಟ್ಟಬೇಕು. ಅದಕ್ಕೆ ಕಂಠ ಎಲ್ಲ ಹೊಡ್ಕೊಳುತ್ತಲ್ಲ, ಆವಾಗ ಕೈಯಿಂದ 2 ಕೈನೂ ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ತೊಟ್ಕೊಬೇಕು. ಈ ಥರ ಹಂಚಿನ ಮೇಲೆ ಹಾಕಬೇಕು, ಕಾದಿರೋ ಹಂಚಿನ ಮೇಲೆ. ಅದು ಒಂದು ಸೈಡ್ ಬೆಂದ ಮೇಲೆ ಚೆಕ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ನೀರು ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿನ ಉಲ್ಟಾ ಹಾಕಬೇಕು. ಈ ಥರ ರೊಟ್ಟಿ ಉಲ್ಟಾ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಆವಾಗಲೇ ಚೆನ್ನಾಗಿ ಬೇಯೋದು ಒಳಗಡೆ ಎಲ್ಲ. ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇದು ಪಲ್ಯದ ಜೊತೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬಿಸಿ ಬಿಸಿದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಥ್ಯಾಂಕ್ ಯು.